ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಐಶಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೃತ್ತಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದಿಂದ 2 ಲೆಕ್ಕವನ್ನು ತಂದಿದ್ದೀನಿ. ಬನ್ನಿ ಅದನ್ನು ಸಾಲ್ವ್ ಮಾಡೋಣ. ಓಕೆನಾ? ಕ್ವೆಶ್ಚನ್ ಯಾವ ರೀತಿ ಇದೆಯಪ್ಪ ಅಂತ ಕೇಳಿದ್ರೆ, 21 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಕಂಸವು ಕೇಂದ್ರದಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಕಂಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಸರಿ, ಏನನ್ನು ಕಂಡುಹಿಡಿಬೇಕು? ಕಂಸದ ಉದ್ದ. ಕಂಸದ ಉದ್ದವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಇದೆ. ಯಾವುದಪ್ಪ? ಕಂಸದ ಉದ್ದ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2πr ಅಂಥೇಳಿ. ಓಕೆನಾ? ಸರಿ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2πr. ಈ ಪಾಠದಲ್ಲಿ ಬರುವಂಥದ್ದು ನಿಮಗೆ ಎರಡು ಫಾರ್ಮುಲಾ. ಒಂದನೇದು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2πr ಅಂಥೇಳಿ. ಎರಡನೇದು ಇಲ್ಲಿ 2πr ಬದಲಾಗಿ πr² ಅಂಥೇಳಿ ಇರುತ್ತೆ. ಎರಡೇ ಕಂಸದ ಉದ್ದ ಅಂತ ಬಂದ ತಕ್ಷಣ ಪರಿಧಿ ಬರುತ್ತೆ, ನೆನ್ಪಿಟ್ಕೊಳ್ಳಿ, 2πr ಅಂಥೇಳಿ ಬರುತ್ತೆ. ಓಕೆನಾ? ಆ ಕಡೆ ಮತ್ತೊಂದು ಫಾರ್ಮುಲಾದಲ್ಲಿ πr² ಅಂಥೇಳಿ ಬರುತ್ತೆ. ಓಕೆ, ಸರಿ, ಇಲ್ಲಿ ನಮಗೆ ಥೀಟಾ ಬೆಲೆ ಗೊತ್ತಾಗಬೇಕು, ಪೈ ಬೆಲೆ ಗೊತ್ತಾಗಬೇಕು, ಆರ್ ಬೆಲೆ ಗೊತ್ತಾಗಬೇಕು. ಬಾಕಿ 360 ಮತ್ತು 2 ಎರಡೂ ಕೊಟ್ಟಿದ್ದಾರೆ. ಹೌದಾ? ಅಂದರೆ ಅವರೇ ನಂಬರ್ಸ್ನ ಕೊಟ್ಟಿದ್ದಾರೆ. ಪೈ ಬೆಲೆ ನಮಗೆ ಗೊತ್ತಿದೆ. ಅವ್ರು ಕೊಟ್ಟಿದ್ದರೆ 3.14 ಅಂತ ಹಾಕಬೇಕು. ಕೊಟ್ಟಿಲ್ಲ ಅಂದರೆ ಏನು ಹಾಕಬೇಕು? 22/7 ಅಂತ ಹೇಳಿ ಹಾಕಬೇಕು. ಇಲ್ಲಿ ಆರ್ ಅಂದರೆ ಏನು? ಹಾಂ, ನಮಗೆ ಗೊತ್ತಿದೆ. ಆರ್ ಅಂದರೆ ಏನು ಹೇಳ್ರಿ? ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅವರು? ನೋಡ್ರಿ, ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ. 21 ಸೆಂಟಿಮೀಟರ್ ತ್ರಿಜ್ಯವಿರುವ. ತ್ರಿಜ್ಯ ಎಷ್ಟಾಯಿತು? 21 ಸೆಂಟಿಮೀಟರ್ ಅಂತ ಹೇಳಾಯ್ತು. ನೆಕ್ಸ್ಟು, ವೃತ್ತದಲ್ಲಿ ಕಂಸವು ಕೇಂದ್ರದಲ್ಲಿ 90 ಡಿಗ್ರಿ ಕೋನ. ಥೀಟಾ ಅಂದರೆ ಏನು? ಕೋನ ಅಂಥೇಳಿ. ಥೀಟಾ ಎಷ್ಟು ಕೊಟ್ಟಿದ್ದಾರೆ? 90 ಡಿಗ್ರಿ. ಇಲ್ಲಿ ಆರ್ ಬೆಲೆ ಗೊತ್ತಾಯಿತು, ಥೀಟಾ ಬೆಲೆ ಗೊತ್ತಾಯಿತು, ಪೈ ಬೆಲೆ ಆಲ್ರೆಡಿ ಗೊತ್ತಿದೆ. ಸೊ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಓಕೆ, ಸೊ ಕಂಸದ ಉದ್ದ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2πr ಈಕ್ವಲ್ ಟು ಥೀಟಾ ಅಂದರೆ ಎಷ್ಟು ಹೇಳ್ರಿ? 90 ಡಿಗ್ರಿ ಡಿವೈಡೆಡ್ ಬೈ 360 ಡಿಗ್ರಿ ಗುಣಿಸು 2. ಇಲ್ಲಿ ನೋಡಿ, ಥೀಟಾ ಜಾಗದಲ್ಲಿ ಏನು ಹಾಕಬೇಕು? 90 ಭಾಗಿಸು, ಇಲ್ಲೂ ಭಾಗಿಸು. 360 ಗುಣಾಕಾರ ಇದೆ, ಗುಣಾಕಾರ 2 ಇದೆ, 2 ಪೈ ಬೆಲೆ ಏನು? ಇಲ್ಲಿ ಎರಡರ ಮಧ್ಯ ಗುಣಾಕಾರ ಚಿಹ್ನೆ ಇರುತ್ತೆ, ಆದರೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ವ್ಯಾಲ್ಯೂಸ್ನ ಅಪ್ಲೈ ಮಾಡಬೇಕಾದ್ರೆ ಹಾಕಬೇಕಾಗುತ್ತೆ. ಓಕೆ, ಪೈ ಬೆಲೆ ಏನು? 22/7. ಇದು ಎರಡರ ಮಧ್ಯೆನೂ ಸಹಿತ ಏನಿರುತ್ತೆ? ಗುಣಾಕಾರ ಚಿಹ್ನೆ. ಆರ್ ಅಂದರೆ ತ್ರಿಜ್ಯ. ಎಷ್ಟು ಕೊಟ್ಟಿದ್ದಾರೆ? 21 ಅಂತೇಳಿ ಕೊಟ್ಟಿದ್ದಾರೆ. ಸರಿ, ಈಗ ನೆಕ್ಸ್ಟ್ ನೋಡ್ರಿ, ಈ 0ದ್ರಿಂದ ಈ 0ನ ತೆಗಿತೀವಿ. 9 9 36. ಓಕೆ, ಫಸ್ಟು ಇಲ್ಲಿಂದ ಇಲ್ಲಿಗೆ ಹೋಗುತ್ತಾ ಅಂಥೇಳಿ ಚೆಕ್ ಮಾಡಿರಿ. ಓಕೆನಾ? ಹೋದರೆ ಈ ರೀತಿ ಭಾಗ ಹೊಡ್ಕೊಳ್ರಿ. ಆಮೇಲೆ ಇಲ್ಲಿಂದ ಈ ಕಡೆ ಯಾವುದಾದ್ರೂ ಸಂಖ್ಯೆಗಳಿಗೆ ಹೋಗುತ್ತಾ ಅಂಥೇಳಿ ನೋಡಿರಿ. ಮತ್ತೊಂದು ವಿಷಯ ಏನು ಗೊತ್ತಾ? ಕೆಲವೊಬ್ಬರು ಮಿಸ್ ಆಗಿ ಏನು ಮಾಡ್ತಾರೆ, ಈ 4ರಿಂದ ಇಲ್ಲಿ 7ಕ್ಕೆ ಬರುತ್ತಾ ಅಂಥೇಳಿ ನೋಡ್ಕೋತಾರೆ. ಇಲ್ಲಿ 4 ಅನ್ನೋದ್ರ ಅರ್ಥ ಏನು? ಅದೂ ಸಹಿತ ಛೇದದಲ್ಲೇ ಇದೆ ಅಂಥೇಳಿ. ಇಲ್ಲಿ ಛೇದದಿಂದ ಯಾವತ್ತೂ ಎಲ್ಲಿ ಹೊಡಿಬೇಕು ನಾವು? ಅಂಶಕ್ಕೆ ಭಾಗವನ್ನು ಹೊಡಿಬೇಕು. ನೆನಪಿರಲಿ, ಇದು ಛೇದ, ಇದರಿಂದ ಅಂಶಕ್ಕೆ ಹೊಡಿಬೇಕು. 2 1 2 2. ಓಕೆನಾ? ಮತ್ತೆ 2 ಬಂತಲ್ಲ, ಮತ್ತೆ 2ರಿಂದ ನೆಕ್ಸ್ಟ್ ನಂಬರ್ ಚೆಕ್ ಮಾಡಿರಿ. ಫಸ್ಟು ಇಲ್ಲಿಂದ ಫಸ್ಟ್ ನಂಬರ್ ಚೆಕ್ ಮಾಡಿದ್ವಿ, ಆಮೇಲೆ ಇಲ್ಲಿಂದ 2ನೇ ನಂಬರ್ ಚೆಕ್ ಮಾಡಿದ್ವಿ, ಆಮೇಲೆ ಇಲ್ಲಿ ಮುಗಿತಲ್ವ 2ನೇ ನಂಬರು, ಇಲ್ಲಿಂದ ಮತ್ತೆ 3ನೇ ನಂಬರ್ ಚೆಕ್ ಮಾಡಬೇಕು. ಓಕೆ, 2 1 2 ಎಷ್ಟಲೇ? 2 11 ಅಂಥೇಳಿ ಬಂತು. ಈಗ ಇಲ್ಲೇನಾದರೂ ಉಳಿತಾ ನಮಗೆ? ಏನೂ ಉಳಿದಿಲ್ಲ. ಸೊ ಹಾಂ, ಅಂದರೆ 1 ಬಂತು ಅಂದರೆ ಏನೂ ಉಳಿದಿಲ್ಲ ಅಂಥೇಳಿ ಅರ್ಥ, ಮುಗೀತು. ಓಕೆ, ನೆಕ್ಸ್ಟ್ ಸಂಖ್ಯೆ ಯಾವುದಿದೆ? ಇಲ್ಲಿ 7 ಇದೆ. ಸೊ 7ರಿಂದ ಇಲ್ಲಿ 90 ಅಂತೂ ಹೊಡೆದಾಗಿದೆ, ಏನೂ ಉಳಿದಿಲ್ಲ. ಇಲ್ಲೂ 2 ಏನೂ ಉಳಿದಿಲ್ಲ, ಇಲ್ಲೂ 22 11 ಉಳಿದಿದೆ. ಬಟ್ 7ರಿಂದ 11 ಭಾಗ ಹೊಡೆಯೋಕ್ಕೆ ಬರಲ್ಲ. ಸೊ 7ರಿಂದ ಎಷ್ಟಕ್ಕೆ ಹೊಡಿಬೇಕು? 21ಕ್ಕೆ ಬರುತ್ತಾ ನೋಡಿರಿ. 7 1 7 3 21 ಅಂಥೇಳಿ ಬಂತು. ಸರಿನಾ? ಈಗ ಏನೇನು ಉಳಿದಿದೆ ಅಂಥೇಳಿ ನೋಡಿರಿ. ಇಲ್ಲಿ 1 ಉಳಿತು, ಬರೆಯೋ ಅವಶ್ಯಕತೆ ಇಲ್ಲ, ಯಾಕಂದರೆ 9ರಿಂದ ಭಾಗ ಹೊಡ್ತಿದ್ದೀವಲ್ಲ. 9 1 9 4 ಅಂಥೇಳಿ ಇಲ್ಲಿ ಪೂರ್ತಿ ಹೋಗಿದೆ. ನೆಕ್ಸ್ಟು ಇಲ್ಲಿ 2 ಏನೂ ಇಲ್ಲ, ಬಂದಿದೆ. ಇಲ್ಲೇನು ಉಳಿತು? 11. ಇಲ್ಲಿ ಗುಣಿಸು. ನೆಕ್ಸ್ಟು 3. 11 3 ಎಷ್ಟಾಯಿತು? 33. ಓಕೆನಾ? ಕಂಸದ ಉದ್ದ ಯಾವತ್ತೂ ಏನಿರುತ್ತೆ? ಸೆಂಟಿಮೀಟರಲ್ಲಿ ಇರುತ್ತೆ, ಇಲ್ಲಾಂದರೆ ಮೀಟರ್, ಒಟ್ಟು ಹೀಗೆ ಇರುತ್ತೆ, ಸ್ಕ್ವೇರಲ್ಲೆಲ್ಲ ಹೋಗಲ್ಲ. ಸೊ ಉತ್ತರ ಏನು ಬಂತು? ಸೆಂಟಿಮೀಟರ್. ಸೊ ಲಾಸ್ಟಿಗೆ ಏನಂತ ಬರೀರಿ? ಕಂಸದ ಉದ್ದ ಈಕ್ವಲ್ ಟು 33 ಸೆಂಟಿಮೀಟರ್ ಅಂಥೇಳಿ ಬರೆದು ಒಂದು ಬಾಕ್ಸನ್ನು ಹಾಕೋದನ್ನು ಮರಿಬೇಡ್ರಿ. ಓಕೆನಾ? ಸರಿ, ಇನ್ನು 2ನೇ ಕ್ವೆಶ್ಚನನ್ನು ನೋಡೋಣ ಬರ್ರಿ. ಹಾಂ,
ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರ್ಮಾನಗಳು ಆದರೆ ಅದರ ಪರಿಧಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಫಸ್ಟ್ ಏನು ಕೊಟ್ಟಿದ್ದಾರೆ ಅಂಥೇಳಿ ನೋಡ್ರಿ. ಈ ಥರ ಕ್ವೆಶನ್ಸ್ ಬಂದ ಕೂಡ ನಿಮಗೆ ಏನೂ ಗೊತ್ತಾಗಲ್ಲ ಏನು ಮಾಡಬೇಕು ಅಂಥೇಳಿ. ಓಕೆನಾ? ಸರಿ, ಇದು ಫಸ್ಟ್ ಏನು ಕೊಟ್ಟಿದ್ದಾರೆ ಅಂಥೇಳಿ ನೋಡ್ಕೊಳ್ಳಿ. ಓಕೆ, ಹಾಂ, ವೃತ್ತದ ವಿಸ್ತೀರ್ಣವು, ಏನು ಕೊಟ್ಟಿದ್ದಾರೆ ಅನ್ನೋಕ್ಕಿಂತ ಮುಂಚೆ ಏನು ಕಂಡು ಹಿಡಿಬೇಕು ಅನ್ನೋದು ನೋಡ್ರಿ. ಅದರ ಪರಿಧಿ, ಅದರ ಅಂದರೆ ಯಾವುದರ ವೃತ್ತದ ವಿಸ್ತೀರ್ಣ ಕೊಟ್ಟಿದ್ದಾರೆ, ವೃತ್ತದ ಪರಿಧಿಯನ್ನು ಕಂಡು ಹಿಡಿಬೇಕು. ಈಗ ವೃತ್ತದ ಪರಿಧಿಯನ್ನು ಕಂಡು ಹಿಡಿಯುವಂಥ ಸೂತ್ರ ಏನಪ್ಪ? ವೃತ್ತದ ಪರಿಧಿ ಕಂಡು ಹಿಡಿಯುವಂಥ ಸೂತ್ರ ಏನು? 2πr ಅಂಥೇಳಿ. ಓಕೆ, ಈಗ ನಮಗೇನೇನು ಬೇಕು ಇದಕ್ಕೆ? 2 ಅಂತೂ ಅವರೇ ಕೊಟ್ಟಿದ್ದಾರೆ. ಓಕೆ, ಪೈ ಬೆಲೆ ನಮಗೆ ಆಲ್ರೆಡಿ ಗೊತ್ತಿದೆ, 22/7 ಅಂಥೇಳಿ. ಈಗ ಆರ್ ಬೇಕಲ್ವಾ? ಈಗ ಆರನ್ನು ಎಲ್ಲಿಂದ ಹುಡುಕೋದಪ್ಪ? ಇವರೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಏನು? ವೃತ್ತದ ವಿಸ್ತೀರ್ಣವು 49 ಪೈ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನಿಂದ ನಾವೇನು ಮಾಡಬೇಕು? ಆರನ್ನು ತೆಕ್ಕೊಂಡು ಇದರಲ್ಲಿ ಅಪ್ಲೈ ಮಾಡಬೇಕು. ಸರಿನಾ? ಓಕೆ, ಈಗ ಆರನ್ನು ತೆಗೆಯೋದು ಹೇಗೆ ಅಂತ ಹೇಳಿ ನೋಡೋಣ. ವೃತ್ತದ ವಿಸ್ತೀರ್ಣ ಈಕ್ವಲ್ ಟು 49 ಪೈ ಅಂತ ಹೇಳಿ. ಓಕೆ, ಸರಿ. ವೃತ್ತದ ವಿಸ್ತೀರ್ಣ ಕಂಡುಹಿಡುವಂಥ ಸೂತ್ರ ಏನು ಹೇಳ್ರಿ? πr². ಓಕೆ, ಈಕ್ವಲ್ ಟು 49 ಪೈ ಅಂತ ಹೇಳಿ ಬಂತು. ಈ ಕಡೆನೂ ಪೈ ಇದೆ, ಈ ಕಡೆನೂ ಪೈ ಇದೆ. ನಾನು ಕ್ಯಾನ್ಸಲ್ ಮಾಡ್ತೀನಿ ಇಲ್ಲೇ. ಹೇಗೆ ಕ್ಯಾನ್ಸಲ್ ಮಾಡಿದ್ನಪ್ಪ? ಆ ಕಡೆ ಈ ಕಡೆ ಇರೋದನ್ನು ಇಲ್ಲಿ ನೋಡ್ರಿ, ಇಲ್ಲಿ ಮಾಡಿ ತೋರಿಸ್ತೀನಿ. πr² ಇದೆ, ಇಲ್ಲಿ 49 ಪೈ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಪೈನ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಇದು ಎರಡರ ಮಧ್ಯೆನೂ ಗುಣಾಕಾರ ಚಿಹ್ನೆ ಇರುತ್ತೆ, ಈ ಕಡೆ ಬಂದಾಗ ಭಾಗಾಕಾರದಲ್ಲಿ ಬರುತ್ತೆ. πr² / π ಈಕ್ವಲ್ ಟು 49 ಆಗುತ್ತೆ. ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಆ್ಯಕ್ಚುಲಿ ಒಂದು ಎಕ್ಸ್ಟ್ರಾ ಸ್ಟೆಪ್ ತೊಗೊಂಡು ಕ್ಯಾನ್ಸಲ್ ಮಾಡಬೇಕು, ಬಟ್ ನಾನು ಏನು ಮಾಡಿದ್ದೀನಿ, ಇಲ್ಲಿಂದ ಇಲ್ಲೇ ಕ್ಯಾನ್ಸಲ್ ಮಾಡಿ ಉಳಿದಿರೋದೇನು? r² ಈಕ್ವಲ್ ಟು 49 ಅಂತ ಹೇಳಿ ಬರುತ್ತೆ. ಓಕೆ, ಈಗ ನಮಗೆ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ r² ಬೇಕಾ? ಬೇಡ. ಏನು ಬೇಕು? ಆರ್ ಅಂತ ಹೇಳಬೇಕು. ಸೊ ಆರ್ ಇಲ್ಲ, ಅದನ್ನು ಇಲ್ಲಿಡ್ತೀನಿ. ಈ ಸ್ಕ್ವೇರನ್ನು ಆ ಕಡೆ ತೊಗೊಂಡು ಹೋದಾಗ ಸ್ಕ್ವೇರ್ ರೂಟ್ ಅಂತ ಹೇಳಾಗುತ್ತೆ. ಓಕೆ, ಸರಿ. 49ರ ವರ್ಗಮೂಲ ಯಾವುದು? ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲ. 49ರ ವರ್ಗಮೂಲ ಎಷ್ಟಪ್ಪ? 7 7 49. ಸೊ ವರ್ಗಮೂಲ ಏನಾಯಿತು? 7 ಅಂತ ಹೇಳಾಯಿತು. ಸರಿನಾ? ನೆಕ್ಸ್ಟು ಆರ್ ಬೆಲೆ ಗೊತ್ತಾಯಿತು ಈಗ 7 ಅಂಥೇಳಿ. ಓಕೆ, 7 ಮಾನಗಳು. ಇಲ್ಲಿ ಚದರ್ಮಾನಗಳು ಅಂತೇಳಿ ಕೊಟ್ಟಿದ್ರಲ್ಲ ಕ್ವೆಶನಲ್ಲಿ. ಸೊ 7 ಮಾನಗಳು ಅಂತೇಳಿ ಬರುತ್ತೆ. ಈಗ ಆರ್ ಬೆಲೆ ಅಂತೂ ನಮಗೆ ಗೊತ್ತಾಯಿತು. ಅದನ್ನು ಎಲ್ಲಿ ಹಾಕಬೇಕು? ವೃತ್ತದ ಪರಿಧಿಯಲ್ಲಿ ಹಾಕಬೇಕು. ವೃತ್ತದ ಪರಿಧಿ ಈಕ್ವಲ್ ಟು 2πr ಈಕ್ವಲ್ ಟು 2 ಜಾಗದಲ್ಲಿ 2 ಬರೆದೆ, ಪೈ ಜಾಗದಲ್ಲಿ ಏನು ಬರಿಬೇಕು? 22/7 ಅಂಥೇಳಿ ಬರಿಬೇಕು. ಗುಣಿಸು ಆರ್ ಜಾಗದಲ್ಲಿ ಏನು ಬರಿಬೇಕು? 7. ಓಕೆನಾ? ಸರಿ. ಇಲ್ಲಿ ಛೇದದಲ್ಲಿ ಏನಾದರೂ ಇದೆಯಾ? ಏನೂ ಇಲ್ಲ, ಇಲ್ಲಿದೆ. 7ರಿಂದ ಫಸ್ಟು 1ನೇ ಸಂಖ್ಯೆಗೆ ನೋಡಿರಿ. 7ರಿಂದ 2ಕ್ಕೆ ಭಾಗ ಹೋಗುತ್ತಾ? ಇಲ್ಲ. 7ರಿಂದ 22ಕ್ಕೆ ಇಲ್ಲ. 7ರಿಂದ 7ಕ್ಕೆ ಎಸ್ ಹೋಗುತ್ತೆ. 7 1 7 1 ಏನೇನು ಉಳಿತು? 2 ಗುಣಿಸು 22 ಅಂಥೇಳಿ ಉಳಿತು. 2 ಗುಣಿಸು 22 ಎಷ್ಟಾಯಿತು? 44 ಮಾನಗಳು ಅಂಥೇಳಿ ಬರಿಬೇಕು. ಸರಿನಾ? ಏನು ಬಂತು? 44 ಮಾನಗಳು ಅಂಥೇಳಿ ಬರುತ್ತೆ. ಸೊ ಆನ್ಸರ್ ಏನು ಬಂತು? ವೃತ್ತದ ಪರಿಧಿ ಈಕ್ವಲ್ ಟು 44 ಮಾನಗಳು ಅಂಥೇಳಿ ಬಂತು. ಸರಿನಾ? ಬಾಕ್ಸ್ ಹಾಕೋದು ಮಾತ್ರ ಮರಿಬೇಡ್ರಿ, ಇದರಿಂದ ನಿಮ್ಮ ಆನ್ಸರ್ಸ್ ಹೈಲೈಟ್ ಆಗುತ್ತೆ. ಸೊ ಡೈರೆಕ್ಟಾಗಿ ನಿಮ್ಮ ಆನ್ಸರ್ ಕಾಣಿಸುತ್ತೆ ಎಲ್ಲರಿಗೂ. ಓಕೆನಾ? ಸರಿ, ಇದು 2 ಲೆಕ್ಕನೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾಳೆ ಎಕ್ಸಾಮನ್ನು ತುಂಬ ಚೆನ್ನಾಗಿ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.